ನಮಸ್ಕಾರ. ನಾನು ನಿಮ್ಮ ಬಸವರಾಜ್ ದೇಸೂರ್. ಇವತ್ತು ಉಲ್ಲಾಸ್ ಆ್ಯಪ್ ನ್ಯೂ ಇಂಡಿಯಾ ಲಿಟ್ರಸಿ ಪ್ರೋಗ್ರಾಮ್ ಅಡಿಯಲ್ಲಿ ಅನಕ್ಷರಸ್ಥರ ಸರ್ವೆ ಕಾರ್ಯಕ್ಕಾಗಿ ಡಿಸೈನ್ ಮಾಡಲಾದ ಉಲ್ಲಾಸ್ ಆ್ಯಪ್, ಈ ಒಂದು ಆ್ಯಪನ್ನು ಯಾವ ರೀತಿ ಉಪಯೋಗಿಸಬೇಕು, ಅದರಲ್ಲಿ ಯಾವ ರೀತಿ ಅನಕ್ಷರಸ್ಥರ ಸಮೀಕ್ಷೆಯ ಡಾಟಾವನ್ನು ಇಂದೀಕರಿಸಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಬನ್ನಿ. ಪ್ಲೇಸ್ಟೋರ್ಗೆ ಹೋಗಿ ಉಲ್ಲಾಸ್ ಆ್ಯಪ್ ಎಂದು ಟೈಪಿಸಿ ಅಲ್ಲಿ ಈ ರೀತಿ ಇರ್ತಕ್ಕಂಥ ಸಿಂಬಾಲಿನ ಆ್ಯಪನ್ನು ನಾವು ಇನ್ಸ್ಟಾಲ್ ಮಾಡ್ಕೊಳ್ಬೇಕು. ಈಗಾಗಲೇ ನನ್ನ ಮೊಬೈಲ್ನಲ್ಲಿ ಇನ್ಸ್ಟಾಲ್ ಇರೋದ್ರಿಂದ ಅಪ್ಡೇಟ್ ಅಂತ ಕೇಳ್ತಾ ಇದೆ. ಇಲ್ಲ ಅಂತಂದರೆ ಈ ರೀತಿ ಇನ್ಸ್ಟಾಲ್ ಅಂತ ಬರ್ತದೆ. ಅಲ್ಲಿ ನೀವು ಇನ್ಸ್ಟಾಲ್ ಅಂತ ಮಾಡ್ಕೊಂಡ ನಂತರ ಅದನ್ನು ಓಪನ್ ಮಾಡ್ಕೋಬೇಕು. ಓಪನ್ ಮಾಡ್ಕೊಂಡ ತಕ್ಷಣ ನೀವು ಉಲ್ಲಾಸ್ ಆ್ಯಪನ್ನು ಮುಖ್ಯ ಪೇಜ್ಗೆ ಹೋಗ್ತೀರಿ. ಅಲ್ಲಿ ಎರಡು ಆಪ್ಷನ್ಗಳು ಬರ್ತದೆ. ಒಂದು ಇಂಗ್ಲೀಷ್ ಮತ್ತು ಹಿಂದಿ ಭಾಷೆಯನ್ನು ಸೆಲೆಕ್ಟ್ ಮಾಡ್ಕೊಳ್ಳಿಕ್ಕೆ ಕೇಳ್ತದೆ. ಆವಾಗ ನಿಮಗೆ ಯಾವುದು ಕಂಫರ್ಟ್ ಅನಿಸುತ್ತೋ ಆ ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿಕೊಂಡು ನಾನಿಲ್ಲಿ ಇಂಗ್ಲೀಷ್ ಮಾಡ್ತಾ ಇದ್ದೇನೆ. ಇಂಗ್ಲೀಷ್ ಅಂದು ವೆಲ್ಕಮ್ ಟು ದಿ ಉಲ್ಲಾಸ್ ಆ್ಯಪ್ ಅಂತ ಬರ್ತದೆ. ಅದಾದಮೇಲೆ ಇಲ್ಲಿ ಈಗಾಗಲೇ ನಮ್ಮದು ಲಾಗಿನ್ ಆಗಿರೋದ್ರಿಂದ ಈಗ ನಾನು ನಿಮಗೆ ಲಾಗೌಟ್ ಮಾಡಿ ತೋರಿಸ್ತೇನೆ. ಫಾರ್ ಸರ್ವೆ ಅಂತ ಕ್ಲಿಕ್ ಮಾಡಿ ಆ್ಯರೋ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಮೊಬೈಲ್ ನಂಬರನ್ನು ಕೇಳ್ತದೆ. ಮೊಬೈಲ್ ನಂಬರನ್ನು ಹಾಕಬೇಕು. ಹಾಕಿದ ತಕ್ಷಣ ನಿಮಗೆ ಒಂದು OTP ಬರ್ತದೆ. OTPಯನ್ನು ಇಲ್ಲಿ ಟೈಪಿಸಬೇಕು. ಆಮೇಲೆ ವೆರಿಫೈ ಅಂತ ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಒಂದು ಮೇನ್ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನಿಮ್ಮ ಶಾಲೆಯ ಹೆಸರನ್ನು ತೋರಿಸುತ್ತೆ ಮತ್ತು ಇದರ ಮುಂದೆ ಮೇನ್ ಡ್ಯಾಶ್ಬೋರ್ಡನ್ನು ತೋರಿಸುತ್ತೆ. ಇದಿಷ್ಟು ನಾವು ಏನಂತೀವಿ, ಈ ಡ್ಯಾಶ್ಬೋರ್ಡ್ ಅಂತ ಕರಿತೀವಿ. ಮೇಲ್ಭಾಗದಲ್ಲಿ ಮೊದಲು ನಿಮ್ಮ ಶಾಲೆಯ ಹೆಸರು, ಆನಂತರ ಸರ್ವೆ ಡೀಟೇಲ್ಸ್, ಆನಂತರ ಕ್ವಿಕ್ ಆ್ಯಕ್ಷನ್ಸ್ ಎಂದು 4 ಮೆನ್ಯೂಗಳು ಬರುತ್ತವೆ. ಒಂದು ಸರ್ವೆ, ಟ್ಯಾಗ್, ಮ್ಯಾನೇಜ್ ರೆಕಾರ್ಡ್ಸ್, ಮ್ಯಾನೇಜ್ ಪ್ರೊಫೈಲ್ಸ್. ಈ ರೀತಿ ನಿಮಗೆ ಸರ್ವೆ, ಟ್ಯಾಗ್, ಮ್ಯಾನೇಜ್ ರೆಕಾರ್ಡ್ಸ್ ಮತ್ತು ಮ್ಯಾನೇಜ್ ಪ್ರೊಫೈಲ್ ಅನ್ನುವಂತಹ 4 ಆಪ್ಷನ್ಗಳು ಬರ್ತವೆ. ಆವಾಗ ಸರ್ವೆ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಸರ್ವೆ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಬೇಕು. ಸರ್ವೆ ಅನ್ನುವಂಥದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಫ್ಯಾಮಿಲಿ ಹೆಡ್ ಡೀಟೇಲ್ಸ್ ಅನ್ನುವಂಥ ಒಂದು ಆಪ್ಷನ್ ಓಪನ್ ಆಗುತ್ತದೆ. ಇಲ್ಲಿ ಫ್ಯಾಮಿಲಿ ಹೆಡ್ ಡೀಟೇಲ್ಸ್ ಮಾಹಿತಿಯನ್ನು ಹಾಕಬೇಕಾಗ್ತದೆ. ಈ ಫ್ಯಾಮಿಲಿ ಹೆಡ್ ಡೀಟೇಲ್ ಅನ್ನುವಂಥ ಮಾಹಿತಿ ಬಗ್ಗೆ ಹೇಳಬೇಕು ಅಂತಂದರೆ, ನೀವು ಒಂದು ಮನೆಗೆ ಹೋಗ್ತೀರಿ. ಅಲ್ಲಿ ಆ ಮನೆಯಲ್ಲಿ ಅನಕ್ಷರಸ್ಥರು ಇದ್ದಾರೋ ಇಲ್ವೋ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತೀರಿ. ಅವರು ಅನಕ್ಷರಸ್ಥರು ಇದ್ದಾರೆ ಅಂದ ತಕ್ಷಣ ನೀವು ಈ ಮಾಹಿತಿಯನ್ನು ತುಂಬಲಿಕ್ಕೆ ಮುಂದಾಗ್ತೀರಿ. ಒಂದು ವೇಳೆ ಅನಕ್ಷರಸ್ಥರು ಆ ಮನೆಯ ಮುಖ್ಯಸ್ಥರಾಗಿದ್ದರೆ ಅಥವಾ ಆ ಮನೆಯ ಬೇರೆ ಸದಸ್ಯರಾಗಿದ್ದರೆ, 2 ರೀತಿಯೊಳಗೆ ಈ ಒಂದು ಮಾಹಿತಿ ತುಂಬಬೇಕಾಗ್ತದೆ. ಫ್ಯಾಮಿಲಿ ಮುಖ್ಯಸ್ಥರೇ ಅನಕ್ಷರಸ್ಥರಾಗಿದ್ದರೂ ಕೂಡ ಈ ಒಂದು ಮಾಹಿತಿಯನ್ನು ನಾವು ತುಂಬಬೇಕಾಗ್ತದೆ. ಆ ಫ್ಯಾಮಿಲಿಯ ಬೇರೆ ಸದಸ್ಯರು ಅನಕ್ಷರಸ್ಥರಾಗಿದ್ದಾಗ ಈ ಮಾಹಿತಿಯನ್ನು ತುಂಬಬೇಕಾಗ್ತದೆ. 2 ಸಂದರ್ಭದಲ್ಲಿ ಈ ಮಾಹಿತಿ ತುಂಬಲೇಬೇಕು. ಆದರೆ ಇಲ್ಲಿ ಈ ಬಾಕ್ಸ್ ಇದೆ ನೋಡಿ, ಚೆಕ್ ಬಾಕ್ಸ್, ಆ್ಯಡ್ ಹೆಡ್ ಆಫ್ ಫ್ಯಾಮಿಲಿ ಓನ್ಲಿ ಅನ್ನುವಂಥದ್ದನ್ನು ನೀವು ಗಮನಿಸಬೇಕಾಗ್ತದೆ. ಈ ಮಾಹಿತಿಯನ್ನು ಇಷ್ಟು ತುಂಬಿ
ಈ ಬಾಕ್ಸ್ನಲ್ಲಿ ನೀವು ಪಾಸ್ ಮಾಡಿದರೆ ಅದರ ಅರ್ಥ ಏನಪ್ಪ ಅಂತಂತಂದರೆ ಈ ಮನೆಯಲ್ಲಿ ಕೇವಲ ಮುಖ್ಯಸ್ಥರೊಬ್ಬರೇ ಅನಕ್ಷರಸ್ಥರಾಗಿದ್ದಾರೆ ಎಂದು ಅರ್ಥ. ಅದಲ್ಲದೆ ಆ ಮನೆಯಲ್ಲಿ ಬೇರೆ ಸದಸ್ಯರ ಅನಕ್ಷರಸ್ಥರಾಗಿದ್ದರೆ ಈ ಇಡೀ ಫಾರ್ಮ್ಯಾಟ್ ಮಾಹಿತಿಯನ್ನು ತುಂಬಿ ನೀವು ಈ ಬಾಕ್ಸ್ನಲ್ಲಿ ಪಾಸ್ ಮಾಡಿದರೆ ಇಲ್ಲಿರ್ತಕ್ಕಂಥ ಮಾಹಿತಿ ಆ್ಯಡ್ ಮೆಂಬರ್ ಅನ್ನುವಂಥದ್ದು ಇದನ್ನು ಟಿಕ್ ಮಾಡಿದ ತಕ್ಷಣ, ಉದಾಹರಣೆಗೆ ಇದನ್ನು ಟಿಕ್ ಮಾಡಿದ ತಕ್ಷಣ ಏನಾಯ್ತು, ಈಗ ಆ್ಯಡ್ ಮೆಂಬರ್ ಇದ್ದಿದ್ದು ಆ್ಯಡ್ ಡಿಟೇಲ್ ಅಂತ ಬದಲಾಗ್ತದೆ. ಹಾಗಾಗಿ ಇದನ್ನೊಂದು ಗಮನದಲ್ಲಿ ಇಟ್ಟುಕೊಂಡು ನಾವು ಮುಂದೆ ಹೋಗೋಣ. ಈಗ ಫ್ಯಾಮಿಲಿ ಹೆಡ್ ನೇಮನ್ನು ನಾವು ಹಾಕಬೇಕಾಗ್ತದೆ. ಈಗ ಉದಾಹರಣೆಗೆ ಇಲ್ಲಿರ್ತಕ್ಕಂಥ ಫ್ಯಾಮಿಲಿ ಹೆಡ್ ನೇಮ್ ಬಾಕ್ಸ್ನಲ್ಲಿ ಅವರ ಹೆಸರನ್ನು ಹಾಕ್ತೀರಿ. ಉದಾಹರಣೆಗೆ ಬಸವರಾಜ್ ಎಂದು ನಾವು ಹಾಕ್ತೀವಿ. ಅವರ ತಂದೆಯ ಹೆಸರನ್ನು ಹಾಕ್ತೀವಿ. ಪಿ, ತಾಯಿಯ ಹೆಸರನ್ನು ಹಾಕ್ತೀವಿ. ಹೌಸ್ ಅಡ್ರೆಸ್ಸನ್ನು ಹಾಕ್ತೀವಿ. ಹಾಕ್ತೀರಿ. ಇಲ್ಲಿ ಈ 3 ಆಪ್ಷನ್ಗಳಿದೆ. ಒಂದು ನನ್, ಎರಡನೇದ್ದು ಲರ್ನರ್, ಮೂರನೇದ್ದು VT. ಇಲ್ಲಿ 3 ಆಪ್ಷನ್ಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಹಾಗಾದರೆ ನನ್ ಅನ್ನುವಂಥದ್ರ ಮೇಲೆ ನೀವು ಕ್ಲಿಕ್ ಮಾಡ್ತೀರಿ. ಲರ್ನರ್ ಅಂದರೆ ಅದರ ಮೇಲೆ ಹಳದಿ ಆಗುತ್ತೆ. VT ಅಂತ ನೀವು ಟಚ್ ಮಾಡಿದರೆ VT ಮೇಲೆ ಹಳದಿ ಆಗುತ್ತೆ. ಇವು 3 ಆಪ್ಷನನ್ನು ಸೆಲೆಕ್ಟ್ ಮಾಡಿಕೊಳ್ಳುವಂಥ ವಿಧಾನ. ನನ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರು ಅನಕ್ಷರಸ್ಥರು ಅಲ್ಲ, ಅದರ ಜೊತೆಗೆ VT ಅಂದರೆ ವಾಲಂಟಿಯರ್ ಟ್ರೈನರ್. ಅವರು ವಾಲಂಟಿಯರ್ ಟ್ರೈನರ್ ಆಗಲಿಕ್ಕೂ ಇಷ್ಟ ಇಲ್ಲ. ಹಾಗಾಗಿ ಕೇವಲ ಇವರ ಮಾಹಿತಿಯನ್ನು ನಾವು ಮನೆಯ ಮುಖ್ಯಸ್ಥರ ಸಲುವಾಗಿ ಮುಖ್ಯಸ್ಥರಾಗಿದ್ದರಿಂದ ಮಾಹಿತಿಯನ್ನು ಹಾಕ್ಕೊಳ್ತಾ ಇದ್ದೇವೆ ಅಂತ ಮಾಡಬೇಕು. ಒಂದು ವೇಳೆ ಮನೆಯ ಮುಖ್ಯಸ್ಥರು ಕೂಡ ಅನಕ್ಷರಸ್ಥರು ಆಗಿದ್ದಂತಹ ಸಂದರ್ಭದಲ್ಲಿ ನಾವು ಇಲ್ಲೇನು ಮಾಡಬೇಕಪ್ಪ ಅಂತಂತಂದ್ರೆ ಲರ್ನರನ್ನು ಸೆಲೆಕ್ಷನ್ ಮಾಡ್ಕೋಬೇಕು. ನೋಡ್ರಿ, ಈಗ ಹೆಂಗೆ ಸೆಲೆಕ್ಷನ್ ಮಾಡ್ಕೋಬೇಕು ಅಂದರೆ ಜಸ್ಟ್ ಅದರ ಮೇಲೆ ಟಚ್ ಮಾಡಿದರೆ ಸಾಕು, ಅದು ಲರ್ನರ್ ಸೆಲೆಕ್ಟ್ ಆಗುತ್ತೆ. ಈ ಲರ್ನರ್ ಅಂತಂದ್ರೆ ಏನಪ್ಪ ಅಂದರೆ ಅವನು ಅನಕ್ಷರಸ್ಥ. ಹಾಗಾಗಿ ಅವನನ್ನು ನಾವು ಕಲಿಕಾರ್ಥಿ ಎಂದು ಗುರುತಿಸಲಾಗ್ತದೆ. ಇದಾದ ಮೇಲೆ ಅವನ ವಯಸ್ಸನ್ನು ಹಾಕ್ತೀವಿ, ಮೊಬೈಲ್ ನಂಬರನ್ನು ಹಾಕ್ತೀವಿ, ಜೆಂಡರ್ ಮೇಲ್, ಫಿಮೇಲ್, ಟ್ರಾನ್ಸ್ಜೆಂಡರ್ ಅವರ ಸಂಬಂಧಪಟ್ಟಂತಹ ಜೆಂಡರನ್ನು ಹಾಕ್ತೀವಿ. ಅದಾದಮೇಲೆ ಈಸ್ ದಿವ್ಯಾಂಗನ್ ಅನ್ನುವಂಥದ್ದು ಬರ್ತದೆ. ಅವರು ದಿವ್ಯಾಂಗರ, ಅವರು ದಿವ್ಯಾಂಗ ಜನರೇ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟಾ, ಡಿಫ್ರೆಂಟ್ಲಿ ಏಬಲ್ಡಾ ಅನ್ನುವಂಥದ್ದನ್ನು ನಾವು ಕೇಳ್ತೀವಿ. ಅವರು ಒಂದು ವೇಳೆ ಡಿಫ್ರೆಂಟ್ಲಿ ಏಬಲ್ಡ್ ಅಥವಾ ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ದಿವ್ಯಾಂಗರಿದ್ದರೆ ಎಸ್ ಅಂತ ಹಾಕ್ತೀವಿ, ಇಲ್ಲಪ್ಪ ಅಂತಂತಂದರೆ ನೋ ಅಂತ ಹಾಕ್ತೀವಿ. ಇದಾದ ತಕ್ಷಣ ಸೆಲೆಕ್ಟ್ ಐಡೆಂಟಿಟಿ ಪ್ರೂಫ್, ಇದನ್ನು ಸ್ವಲ್ಪ ನೀವು ನೋಡ್ಕೋಬೇಕು. ಇಲ್ಲಿ ಡ್ರೈವಿಂಗ್ ಲೈಸೆನ್ಸ್, ಲೇಬರ್ ಕಾರ್ಡ್, ನರೇಗಾ ಕಾರ್ಡ್, NPR ಸ್ಮಾರ್ಟ್ ಕಾರ್ಡ್, ಪ್ಯಾನ್ ಕಾರ್ಡ್, ಪಾಸ್ಪೋರ್ಟ್, ರೇಷನ್ ಕಾರ್ಡ್, ಸ್ಟೂಡೆಂಟ್ ID ಕಾರ್ಡ್, ವೋಟರ್ ಕಾರ್ಡ್. ಇಷ್ಟು ಮಾಹಿತಿಗಳೊಳಗೆ ಅವರ ಯಾವ ID ಕಾರ್ಡನ್ನು ತೋರಿಸ್ತಾರೆಯೋ ಅದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಧಾರ್ ಕಾರ್ಡನ್ನು ಇಲ್ಲಿ ನಮೂದಿಸಿರೋದಿಲ್ಲ, ಹಾಗಾಗಿ ನೀವು ಆಧಾರ್ ಕಾರ್ಡನ್ನು ಪಡೆಯುವಂತಕ್ಕದ್ದಲ್ಲ. ಇಷ್ಟರದೊಳಗೆ ನೀವೇನು ಮಾಡ್ಕೋಬೇಕಪ್ಪ ಅಂತಂತಂದರೆ ಮಾಹಿತಿಯನ್ನು ಸೆಲೆಕ್ಟ್ ಮಾಡಿಕೊಂಡ ತಕ್ಷಣ ಇಲ್ಲಿ ID ಪ್ರೂಫ್ ಸೆಲೆಕ್ಟ್ ಮಾಡ್ತೀರಿ. ಇಲ್ಲಿ ID ನಂಬರನ್ನು ಹಾಕಬೇಕಾಗ್ತದೆ. ಈ ಭಾಗದೊಳಗೆ ID ನಂಬರನ್ನು ದಾಖಲಿಸಬೇಕು. ಇದಾದ ತಕ್ಷಣ ಇನ್ನು ಸೆಲೆಕ್ಟ್ ಕ್ಯಾಟಗರಿ ಅಂತ ಬರ್ತದೆ. ಸೆಲೆಕ್ಟ್ ಕ್ಯಾಟಗರಿ ಈ ಭಾಗದೊಳಗೆ ನೀವು ಟಚ್ ಮಾಡಿದರೆ ಸೆಲೆಕ್ಟ್ ಕ್ಯಾಟಗರಿ ಅಂತ ಬರುತ್ತೆ. ಯಾವ್ಯಾವ ಇದ್ದಾವೆ ಸೆಲೆಕ್ಟ್ ಕ್ಯಾಟಗರಿ ನೋಡೋಣ. ಜನರಲ್, ಮೈನಾರಿಟಿ, OBC, SC, ST ಇಷ್ಟು 5 ರೀತಿಯ ಒಂದು ಕ್ಯಾಟಗರಿಗಳ ಇಲ್ಲಿ ಕೊಟ್ಟಿದ್ದಾರೆ. ಒಂದು ಜನರಲ್ ಆಗಿದ್ದರೆ ಜನರಲ್ ಅಂತ, ಮೈನಾರಿಟಿ ಧರ್ಮದವರಾಗಿದ್ದರೆ ಮೈನಾರಿಟಿ ಅಂತ,
OBC ಕ್ಯಾಟಗರಿ 1 2A 2B 3A 3B ಇರ್ತಕ್ಕಂತಹ ಕ್ಯಾಟಗರಿಯನ್ನು ಹೇಳಿದರೆ, ಜಾತಿಗಳನ್ನು ಹೇಳಿದರೆ ಇದರಲ್ಲಿ, ಮತ್ತು SC ಅಂತ ಜಾತಿಗಳನ್ನು ಹೇಳಿದರೆ SCಯಲ್ಲಿ, ST ಜಾತಿ ಸಂಬಂಧಪಟ್ಟಂಥ ಜಾತಿಗಳನ್ನು ಹೇಳಿದರೆ STಯಲ್ಲಿ ಮಾರ್ಕನ್ನು ಮಾಡ್ಕೋಬೇಕಾಗ್ತದೆ. ಇಷ್ಟು ಆದಮೇಲೆ ಪ್ರೊಫೆಷನ್ ಟೈಪ್ ಅನ್ನುವಂಥದ್ರಲ್ಲಿ ಇಷ್ಟು ಮಾಹಿತಿಗಳು ಓಪನ್ ಆಗುತ್ತೆ. ಈಗ ಪ್ರೊಫೆಷನ್ ಟೈಪ್ ಮೇಲೆ ಕ್ಲಿಕ್ ಮಾಡಬೇಕಾಗ್ತದೆ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಷ್ಟು ಮಾಹಿತಿಗಳು ಓಪನ್ ಆಗುತ್ತೆ. ಈಗ ಯಾವ್ಯಾವು ಅಗ್ರಿಕಲ್ಚರು, ಎನಿ ಅದರ್ ಆಕ್ಯುಪೇಷನ್ನು, ಕನ್ಸ್ಟ್ರಕ್ಷನ್ ವರ್ಕ್ ಮಾಡ್ತಾರೆಯೋ, ಕಾಂಟ್ರಾಕ್ಟ್ ಎಂಪ್ಲಾಯಿಯೋ, ಡೈಲಿ ವೇಜರು, ಎಕ್ಸ್ ಸರ್ವಿಸ್ಮನ್ನು, ಗಾರ್ಮೆಂಟ್ಸು, ಮ್ಯಾನುಫ್ಯಾಕ್ಚರರು, NCC ವಾಲಂಟಿಯರು, NYSK ಅಥವಾ NSS ವಾಲಂಟಿಯರು, ಆಫೀಸ್ ವರ್ಕರು, ರಿಟೈರ್ಡ್ ಎಂಪ್ಲಾಯಿ, ಸೆಲ್ಫ್ ಎಂಪ್ಲಾಯ್ಡ್, ಸರ್ವಿಸ್ ಮಾಡುವಂಥರು, ಅಥವಾ IT ಪ್ರೊಫೆಷನಿಸ್ಟು ಅಥವಾ ಸ್ಟೂಡೆಂಟ್, ಇಷ್ಟನ್ನು ನಾವು ಮಾಹಿತಿಯನ್ನು ಹಾಕ್ತೀವಿ. ಇದು ಮುಖ್ಯಸ್ಥರ ಮಾಹಿತಿಯನ್ನು ಹಾಕುವಂತಹ ಸಂದರ್ಭದೊಳಗೆ ಈಗಾಗಲೇ ಒಂದಿಷ್ಟು ಈಗ ನಾವು ಮ್ಯಾನೇಜ್ ರೆಕಾರ್ಡ್ಸ್ ಅನ್ನುವಂಥದ್ದನ್ನು ಪರಿಚಯ ಮಾಡಿಕೊಳ್ಳೋಣ. ನಾವು ಹಾಕಿರ್ತಕ್ಕಂಥ ಮಾಹಿತಿ ಯಾವ ರೀತಿಯಾಗಿ ಇಲ್ಲಿ ಸೇವ್ ಆಗಿದೆ. ಇದಕ್ಕೆ ನೆಟ್ವರ್ಕ್ ಬೇಕಾಗ್ತದೆ. ಈಗ ಬಹುಶಃ ನಾನು ಮಾಡಿರ್ತಕ್ಕಂಥದ್ದು ಸೇವ್ ಆಗಿರಂಗಿಲ್ಲ, ಆಫ್ಲೈನ್ ರೆಕಾರ್ಡ್ನಲ್ಲಿ ಕೂಡ್ತಿರ್ತದೆ. ನೋಡ್ರಿ, ಈಗ ಉದಾಹರಣೆಗೆ ನೀವು ಯಾವುದಾದ್ರೂ ಒಂದು ಏರಿಯಾದಲ್ಲಿ ನೆಟ್ವರ್ಕ್ ಇರಲಾರ್ದಂತಹ ಒಂದು ಏರಿಯಾಕ್ಕೆ ಹೋಗಿದ್ರೆ ಅಲ್ಲಿ ನೀವು ಮಾಡಿರ್ತಕ್ಕಂಥದ್ದು ಆನ್ಲೈನ್ಗೆ ಸಿಂಕ್ ಆಗಿರೋದಿಲ್ಲ. ಈಗ ನನ್ನ ಮೊಬೈಲ್ನಲ್ಲಿ ನಾನು ತೋರಿಸಿದ್ನಲ್ಲ, ಯಾವುದೇ ರೀತಿ ಈಗ ನೋಡ್ರಿ ನಾನು ಮಾಡಿದ್ದೇನೆ, ನೆಟ್ವರ್ಕ್ ಸ್ವಿಚ್ ಆಫ್ ಇಟ್ಟು ಮಾಡಿದ್ದೆ, ಅಂದರೆ ಏರೋಪ್ಲೇನ್ ಮೋಡ್ನಲ್ಲಿ ಇಟ್ಟು ಮಾಡಿದ್ದೆ, ಅದು ಆ ಮ್ಯಾನೇಜ್ ರೆಕಾರ್ಡ್ನಲ್ಲಿ ಒಂದು ಬಂದಿಲ್ಲ. ಈಗ ಸದ್ಯ ಮಾಡಿದ್ದು ಬಂದಿಲ್ಲ. ಹಾಗಾಗಿ ಈಗ ನಾನು ಏನು ಮಾಡಬೇಕಪ್ಪ ಅಂತಂತಂದರೆ ಆಫ್ಲೈನ್ ರೆಕಾರ್ಡ್ಸ್ ಅಂತಿರ್ತದಲ್ಲ, ಇಲ್ಲಿ ಆಫ್ಲೈನ್ ರೆಕಾರ್ಡ್ಸ್ ಅಲ್ಲಿ ನಾವು ಕ್ಲಿಕ್ ಮಾಡಿದರೆ ಏನಾಗ್ತದಪ್ಪ ಅಂತಂತಂದರೆ ಒಂದಿದೆ ಅಂತ ತೋರಿಸ್ತಾ ಇದೆ ನೋಡಿ. ಇಲ್ಲಿ ಒಂದಿದೆ ಅಂತ ತೋರಿಸ್ತಾ ಇದೆ. ಅಂದರೆ ಇದನ್ನು ನಾವು ವಿ ಹ್ಯಾವ್ ಟು ಸಿಂಕ್ ಇಟ್, ನಾವು ಇದನ್ನು ಸಿಂಕ್ ಮಾಡಬೇಕಾಗ್ತದೆ. ಇಲ್ಲಿ ನೋಡಿ ಬಾಣದ ಗುರುತು ಮಾಡ್ತದೆ, ಅಂದರೆ ಅಪ್ಲೋಡ್. ಅದನ್ನು ನಾವು ಜಸ್ಟ್ ಅದನ್ನು ಇಲ್ಲಿ ಕ್ಲಿಕ್ ಮಾಡಿದರೆ ಅದನ್ನು ನಾವು ಚೆಕ್ಕೂ ಮಾಡ್ಬೋದು. ಮೊದಲು ಅದನ್ನು ಚೆಕ್ ಮಾಡೋಣ. ಅದನ್ನು ಎಡಿಟ್ ಏನಾದರೂ ಮಾಡೋದು ಅವಕಾಶ ಇದ್ದರೆ ಎಡಿಟ್ ಮಾಡಲಿಕ್ಕೂ ಕೂಡ ಅವಕಾಶ ಬರ್ತದೆ. ಇಲ್ಲಿ ನೋಡ್ರಿ, ನಾವು ಹಾಕಿರ್ತಕ್ಕಂಥದ್ದು ಎಲ್ಲವೂ ಕೂಡ ಇಲ್ಲಿ ಬರ್ತದೆ. ಈಗ ಏನು ಮಾಡಬೇಕಪ್ಪ ಅಂತಂತಂದರೆ ಆ ಮನೆಯೊಳಗೆ ಇನ್ನೂ ಒಬ್ಬರು ಅನಕ್ಷರಸ್ಥರು ಲೇಟಾಗಿ ನಾವು ಆಮೇಲೆ ಹೇಳಿದ್ರಪ್ಪ ಅಂತಂತಂದರೆ ನಾವಿಲ್ಲಿ ಆ್ಯಡ್ ಮೆಂಬರ್ ಅನ್ಬೋದು, ಇಲ್ಲಪ್ಪ ಅಂತಂತಂದರೆ ಅಪ್ಡೇಟ್ ಅನ್ಬೋದು. ಈಗ ನಾನು ಅಪ್ಡೇಟ್ ಅಂತ ಕೊಡ್ತೀನಿ. ಇಲ್ಲಿ ಅದೇನು ತೋರಿಸ್ತದೆ ಅಂತಂತಂದರೆ ಡು ಯು ವಾಂಟ್ ಟು ಚೇಂಜ್, ಅಂದರೆ ಸ್ವಲ್ಪ ನಾನು ಏನು ಮಾಡಿದ್ದೀನಿ, ಏನಾದರೂ ಬದಲಾವಣೆ ಮಾಡಿದ್ದೀನಿ ಅಥವಾ ಏನೂ ಇಲ್ಲಪ್ಪ ಅಂತಂದರೆ ಜಸ್ಟ್ ಚೇಂಜ್ ಅಂತದೆ. ಎಸ್ ಅಂತಂದಾಗ ಇಲ್ಲಿ ಏನು ಬಂದಿತ್ತು, ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ ಅಂತ ಬಂದಿತ್ತು. ಹಾಗಾಗಿ ಇನ್ನೂ ಕೂಡ ಇಲ್ಲಿ ಅದನ್ನು ನಾವು ಅಪ್ಡೇಟ್ ಮಾಡಿಲ್ಲ. ಈಗ ಅಪ್ಲೋಡ್ ಅಂತ ಅನ್ನೋಣ. ಅಪ್ಲೋಡಿಂಗ್ ರೆಕಾರ್ಡ್ಸ್ ಅಂತ ಬಂತು. ಈಗ ಅದು ಏನಾಯಿತು, ಅಪ್ಲೋಡೆಡ್ ಆಯಿತು. ಇಲ್ಲಿ ನೋಡ್ರಿ, ಈ ಆಗಲೇ 4 ಇತ್ತು ಅನ್ಟ್ಯಾಗ್ಡು, ಈಗ 5 ಅನ್ಟ್ಯಾಗ್ಡ್ ಲರ್ನರ್ಸ್, ಈ ನಾನ್ ಲಿಟ್ರೇಟ್ ಐಡೆಂಟಿಫೈಡ್ ಅನ್ನುವಂಥದ್ದು ಬಂತು ಅಲ್ವಾ. ಎಸ್, ಈಗ ಮತ್ತೊಮ್ಮೆ ಸರ್ವೆ ಕಾಲಮ್ಗೆ ಹೋಗೋಣ. ಮತ್ತೊಂದು ಮನೆಯನ್ನು ಸರ್ವೆ ಮಾಡುವಂತಹ ಸಂದರ್ಭದೊಳಗೆ ಯಾವ ರೀತಿ ಮಾಹಿತಿಯನ್ನು ಹಾಕಬೇಕು ಅದೇ ರೀತಿ ಈಗ ಆಗಲೇ ಹಾಕಿದ್ವಿ, ಅದೇ ರೀತಿ ಮಾಹಿತಿಯನ್ನು ನಾವಿಲ್ಲಿ ಫಾದರ್ ನೇಮ್, ಮದರ್ ನೇಮ್, ಹೌಸ್ ಅಡ್ರೆಸ್, ಹಾಕ್ತೀವಿ. ಇಲ್ಲಿ VT ಸೆಲೆಕ್ಟ್ ಮಾಡ್ಕೊಳ್ಳೋಣ. ಅಂದರೆ ಅವ್ರ ಮನೆಯೊಳಗೆ ಅಥವಾ ಇವರು ಏನು ಇದನ್ನು ಮಾಡಿದಿಲ್ಲ, ಇವರು ಕೂಡ ಲರ್ನರ್ ಇದ್ದಾರೆ. ಆಮೇಲೆ ಇವ್ರದ್ದೊಂದು ಏಜ್ ಹಾಕ್ತೀವಿ, ಇವರು ಫಿಮೇಲ್ ಇದ್ದಾರೆ, ನೋ ದಿವ್ಯಾಂಗನ. ಪ್ಯಾನ್ ಕಾರ್ಡ್ ಹಾಕ್ತೀವಿ. ಒಂದು ಪ್ಯಾನ್ ಕಾರ್ಡ್ ನಂಬರ್ ಹಾಕ್ತೀವಿ. OBC
ಪ್ರೊಫೆಷನ್ ಟೈಪ್ ಆಫೀಸ್ ವರ್ಕರ್. ಇಲ್ಲಿ ಏನು ಮಾಡೋದಿಲ್ಲ ಅಂತಂತಂದರೆ ಈ ಚೆಕ್ ಬಾಕ್ಸನ್ನು ನಾನು ಕ್ಲಿಕ್ ಮಾಡಲ್ಲ. ಯಾಕಂತಂದರೆ ಈ ಮನೆಯೊಳಗೆ ಇನ್ನೂ ಒಬ್ಬರು ಬೇರೆದವ್ರು ಏನು ಮಾಡ್ತಾ ಇದ್ದಾರೆ, ಇನ್ನೂ ಒಬ್ಬರು ಮೆಂಬರ್ ಇದ್ದಾರೆ. ಹಾಗಾಗಿ ನಾನೇನು ಮಾಡ್ತೀನಿ, ಇಲ್ಲಿ ಈ ಆ್ಯಡ್ ಮೆಂಬರ್ ಕಾಲಮ್ನಲ್ಲಿ ಮೇಲೆ ಕ್ಲಿಕ್ ಮಾಡ್ತೀನಿ, ಇದನ್ನು ಖಾಲಿ ಬಿಡ್ತೀನಿ. ಹೌದಾ? ಎಸ್, ಆ್ಯಡ್ ಮೆಂಬರ್ ಅಂತ ಮಾಡಿದ ತಕ್ಷಣ ಇಲ್ಲಿ ನಾವು ಮೊಬೈಲ್ ನಂಬರ್ ಹಾಕಿಲ್ಲ ಅನ್ನೋದನ್ನದು ನೆನಪಿಸ್ತದೆ. ಎಸ್, ಮೊಬೈಲ್ ನಂಬರ್ ಹಾಕಿ ನಾನು ಆ್ಯಡ್ ಮೆಂಬರ್ ಅಂತ ಕೊಟ್ಟೆ. ಆವಾಗ ಇಲ್ಲಿ ಏನು ಬಂತು ಅಂತಂತಂದರೆ ಫ್ಯಾಮಿಲಿ ಹೆಡ್ ಡಿಟೇಲ್. ಆಗಲೇ ಫ್ಯಾಮಿಲಿ ಹೆಡ್ ಡಿಟೇಲ್ ಬಂದಿತ್ತು, ಈಗ ಫ್ಯಾಮಿಲಿ ಮೆಂಬರ್ ಡಿಟೇಲ್ ಬರ್ತದೆ. ಎಸ್, ಈಗ ಫುಲ್ ನೇಮನ್ನು, ಮೆಂಬರ್ದ ನೇಮನ್ನು ಹಾಕ್ತೀವಿ ನಾವು. ನಾನು ಜಸ್ಟ್ ಒಂದು ಡಮ್ಮಿ ನಮ್ಮ ಹೆಸರನ್ನು ಹಾಕ್ತಾ ಹೋಗ್ತಾ ಇದ್ದೀನಿ ಮಾದರಿಗಾಗಿ. ಈಗ ಇಲ್ಲಿ ಹೊಸದೊಂದು ಆಪ್ಷನ್ ಬಂತು ನೋಡಿ, ಸೆಲೆಕ್ಟ್ ರಿಲೇಷನ್. ಅಂದರೆ ಈಗ ಮೇಲೆ ನಾವೇನು ಫ್ಯಾಮಿಲಿ ಹೆಡ್ ನೇಮನ್ನು ಹಾಕಿರ್ತೇವೆ, ಈ ಫ್ಯಾಮಿಲಿ ಹೆಡ್ ನೇಮ್ಗೆ ಇಲ್ಲಿರ್ತಕ್ಕಂಥ ಮನುಷ್ಯ ಯಾವ ರೀತಿಯಾಗಿರ್ತಕ್ಕಂಥ ಸಂಬಂಧವನ್ನು ಹೊಂದಿದ್ದಾನೆ, ಇಷ್ಟು ಏನಿದಾವಲ್ಲ ಇಷ್ಟರಲ್ಲಿ ಯಾವ ರೀತಿಯ ಸಂಬಂಧವನ್ನು ಅವನು ಹೊಂದಿದ್ದಾನೆ ಅನ್ನುವಂಥದ್ದನ್ನು ನಾವು ನೋಡ್ಕೋಬೇಕಾಗ್ತದೆ. ಇಲ್ಲಿ ರಿಲೇಷನ್, ಉದಾಹರಣೆಗೆ ಸನ್ ಅಂತ ಹಾಕೋಣ. ಲರ್ನರ್, ಇಲ್ಲಿ ನೋಡ್ರಿ ಆಪ್ಷನ್ನೇ ಬದಲಾಯಿತು. ಆಗಲೇ ಲರ್ನರ್ VT ಅಂತ ಬಂದಿತ್ತು, ಈಗ ಲರ್ನರ್ ಮತ್ತು ವಾಲಂಟಿಯರ್ ಟ್ರೈನರ್ ಎರಡೇ ಬಂತು. ಯಾಕಂತಂದರೆ ಇಲ್ಲಿ ಎರಡು ಸಂದರ್ಭದೊಳಗೆ ನಾವು ಒಳಗೆ ಎಂಟ್ರಿ ಆಗ್ತೀವಿ, ಮೆಂಬರನ್ನು ಎಂಟ್ರಿ ಮಾಡಲಿಕ್ಕೆ. ಯಾಕಂದರೆ ಅವರು ಅನಕ್ಷರಸ್ಥರಾಗಿರಬಹುದು ಅಥವಾ ವಾಲಂಟಿಯರ್ ಟ್ರೈನರ್ ಆಗಿರ್ಬೋದು. ಹಾಗಾಗಿ ನಾವು ಎಂಟ್ರಿ ಆಗಿದ್ದೇವೆ ಅಂದರೆ ಒಂದು ಲರ್ನರ್ ಇರಬೇಕು, ಇಲ್ಲ VT ಇರಬೇಕು. ಹಾಗಾಗಿ ಇದರೊಳಗೆ ಸೆಲೆಕ್ಟ್ ಮಾಡ್ಕೋತೀವಿ, ಲರ್ನರನ್ನು ಸೆಲೆಕ್ಟ್ ಮಾಡ್ಕೊಂಡ್ವಿ ಅಂದರೆ ಅವರು ಅನಕ್ಷರಸ್ಥರಿದ್ದಾರೆ. ಅವ್ರದ್ದು ಒಂದು ಏಜನ್ನು ಹಾಕ್ತೀವಿ, ಫೋನ್ ನಂಬರನ್ನು ಹಾಕ್ತೀವಿ, ಅವರು ಮೇಲೋ ಫಿಮೇಲೋ ಹಾಕ್ತೀವಿ, ಲೇಬರ್ ಕಾರ್ಡ್ ಅಂತ ಹಾಕ್ತೀವಿ, ID ನಂಬರ್ ಹಾಕ್ತೀವಿ, ಸೆಲೆಕ್ಟ್ ಕ್ಯಾಟಗರಿ ಮಾಡ್ತೀವಿ. ಈಗ ಸೆಲೆಕ್ಟ್ ಕ್ಯಾಟಗರಿ ಮಾಡುವಾಗ ತಂದೆಗೆ ಒಂದು ಜಾತಿ ಮತ್ತೊಂದು ಜಾತಿ ಹಾಕಬಾರ್ದು. ಅವರಿಗೆ OBC ಹಾಕಿದರೆ ಇದನ್ನು ಕೂಡ OBCನೇ ಹಾಕಬೇಕು. ಇಲ್ಲಿ ನೋಡಿ ಮೆಂಬರನ್ನು ಅಪ್ಲೋಡ್ ಮೆಂಬರ್ ಅಂತ ತೋರಿಸ್ತಾ ಇದೆ. ನೀವು ಇಲ್ಲಿ ಕ್ಲಿಕ್ ಮಾಡಿದರೆ ಆ ಮೆಂಬರನ್ನು ಸೇವ್ ಮಾಡಬೇಕಾಗ್ತದೆ. ಇಲ್ಲಿ ಇನ್ನೂ ಒಂದು ಪ್ರಶ್ನೆಯನ್ನು ಕೇಳ್ತದೆ. ಇಲ್ಲಿ ನೋಡ್ರಿ, ಮೆಂಬರ್ ಆ್ಯಡೆಡ್ ಸಕ್ಸಸ್ಫುಲಿ ಅಂದು ಡು ಯು ವಾಂಟ್ ಟು ಅಪ್ಲೋಡ್ ಮೋರ್ ಮೆಂಬರ್ಸ್ ಅಂತ ಕೇಳ್ತದೆ. ಅಂದರೆ ಆ ಮನೆಯೊಳಗೆ ಇನ್ನೂ ಅನಕ್ಷರಸ್ಥರು ಅಥವಾ ಯಾರಾದರೂ ವಾಲಂಟಿಯರ್ ಟ್ರೈನರ್ ಎಂಟ್ರಿ ಮಾಡಬೇಕಾ ಅಂತ ಕೇಳ್ತದೆ. ಆವಾಗ ನಾವು ಎಸ್ ಅಂತ ಹೊಡೆದ್ರೆ ಇನ್ನೊಂದು ಫ್ಯಾಮಿಲಿ ಮೆಂಬರ್ ಡಿಟೇಲ್ಗಾಗಿ ಅವಕಾಶ ಓಪನ್ ಆಗುತ್ತೆ. ನೋ ಅಂತ ಹೊಡೆದ್ರೆ ರೆಕಾರ್ಡ್ ಸೇವ್ಡ್ ಸಕ್ಸಸ್ಫುಲಿ ಅಂದು ಆಗಲೇ ಬಂದಿರತಕ್ಕಂಥ ಮೇನ್ ಮೆನ್ಯೂಗೆ ಬರ್ತೀವಿ. ಈಗ ಉದಾಹರಣೆಗೆ ನಾವು ಒಬ್ಬರನ್ನು ವಾಲಂಟಿಯರ್ ಟ್ರೈನರನ್ನು ಕೂಡ ಇಲ್ಲಿ ಆ್ಯಡ್ ಮಾಡೋಣ. ವಾಲಂಟಿಯರ್ ಟ್ರೈನರ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಇವರಿಗೊಂದು 50 ವರ್ಷ, ರಿಟೈರ್ಡ್ ಅಥವಾ ಏಜ್ಡ್ ಆಗಿರ್ತಕ್ಕಂಥವ್ರು. ಮೇಲ್ ಅಂತ ಸೆಲೆಕ್ಟ್ ಮಾಡ್ತೀನಿ, ಇವ್ರದ್ದು ID ನಂಬರ್ ಹಾಕ್ತೀನಿ. ಇವ್ರದ್ದು ಮಾಹಿತಿಯನ್ನು ಹಾಕ್ತೀನಿ. ವಾಲಂಟಿಯರ್ ಟೈಪ್ ಅಂತಂದರೆ ಇವರು ಕಾಲೇಜ್ ಸ್ಟೂಡೆಂಟೋ, NCCನೋ, NCT ಸ್ಟೂಡೆಂಟೋ, ಅದರ್ ಅಂತ ಹಾಕ್ತೀನಿ. ಈಗ ನೋಡ್ರಿ, ನಾನಿಲ್ಲಿ ಮತ್ತೊಮ್ಮೆ ಆ್ಯಡ್ ಮೆಂಬರನ್ನು ಹಾಕ್ತಾಯಿದ್ದೀನಿ. ಈಗ ಆ್ಯಡ್ ಮೆಂಬರ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಜೆಂಡರ್ ನಾಟ್ ವ್ಯಾಲಿಡ್ ಅಂತ ಬರ್ತಾ ಇದೆ. ಫಿಮೇಲ್ ಅಂತ ಹಾಕ್ತೀನಿ, ನೋಡೋಣ. ಬಹುಶಃ ಯಾಕಂತಂತಂದರೆ ನಾನು ಇಲ್ಲಿ ಹಿಂಗೆ ಯಾಕೆ ತೋರಿಸ್ತು ಅನ್ನೋದನ್ನು ನೋಡೋಣ. ಬಹುಶಃ ಅಲ್ಲಿ ನಾವು ಫ್ಯಾಮಿಲಿ ನೇಮನ್ನು ಹಾಕಿದಾಗ ಅವರ ರಿಲೇಷನ್ ಮೇಲೆ ಅದು ತೊಗೊಂಡಿರ್ತದೆ. ಹಾಗಾಗಿ ಅದು ಏನಾಯಿತು, ಈಗ ಒಬ್ಬರದು ನಾವು ವ್ಯಾಲಂಟರಿ ಟ್ರೈನರನ್ನು ಸೆಲೆಕ್ಟ್ ಮಾಡಬೇಕಾಗಿದೆ. ಯಾಕಂತಂದರೆ ಮುಂದೆ ಟ್ಯಾಗ್ ಆಪ್ಷನ್ ಸಲುವಾಗಿ
ಈಗ ಇವ್ರನ್ನ ಈ ಮನೆಯೊಳಗೆ ಒಬ್ಬರೇ ಅನ್ನುವಂಥದ್ದನ್ನು ನಾವು ಕ್ಲಿಕ್ ಮಾಡೋಣ. ಮಾಡಿ ಅಂದರೆ ಆ ಮನೆಯೊಳಗೆ ಅವರು ಒಬ್ಬರೇ ಇದ್ದಾರೆ, ಅವರು ಕೂಡ ವಾಲಂಟ್ರಿ ಟ್ರೈನರ್ ಆಗಲಿಕ್ಕೆ ಇಷ್ಟಪಟ್ಟರೆ ಈಗ ಆ್ಯಡ್ ಡೀಟೇಲ್ಸ್ ಅಂತ ಅನ್ನೋಣ. ಪ್ರೊಫೆಷನ್ ಟೈಪ್ ಅಂತ ಕೇಳ್ತದೆ, ಸರ್ವಿಸ್ ಅಂತ ಅನ್ನೋಣ. ಹೆಡ್ ಆ್ಯಡೆಡ್ ಸಕ್ಸಸ್ಫುಲಿ. ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು 2 ಅನ್ಟ್ಯಾಗ್ಡ್ ಆಪ್ಷನ್ಸ್ ಬಂತು. ಈಗ ನಾವು ಜಸ್ಟ್ ಮ್ಯಾನೇಜ್ ರೆಕಾರ್ಡ್ಸ್ನಲ್ಲಿ ಕ್ಲಿಕ್ ಮಾಡೋಣ. ಅಲ್ಲಿ ಏನು ಅಂತ ಸೇವ್ ಆಗಿದೆ, ನಾವು ಇಲ್ಲಿ ತನಕ ಹಾಕಿರ್ತಕ್ಕಂಥದ್ದು ಅನ್ನೋದನ್ನು ನೋಡೋಣ. ಆಗಲೇ ನೋಡ್ರಿ, ಇಲ್ಲಿ ನೀವು ಹಾಕಿರ್ತಕ್ಕಂಥದ್ದು ಇರ್ತದೆ, ಈ ರೀತಿ ಇರ್ತದೆ. ಇಲ್ಲಿ ನೋಡಿ ಸ್ವಲ್ಪ ಬದಲಾವಣೆ ಆಗ್ತಾ ಇದೆ. 2 ಮೆಂಬರ್ಸ್ ಅಂತ ಇರ್ತದೆ. 2 ಮೆಂಬರ್ ಮೀನ್ಸ್ ಅಲ್ಲಿ ಇವ್ರ ಜೊತೆಗೆ ಇನ್ನೂ 2 ಮೆಂಬರು ಕ್ಲಿಕ್ ಆಗಿದ್ದಾರೆ. ಉದಾಹರಣೆಗೆ ನಾವು ಆಗಲೇ ಹಾಕಿರ್ತಕ್ಕಂಥ ಮಾಹಿತಿಯನ್ನು ಅದು ತಗೊಂಡಿದೆ, ನಮಗೆ ಅದು ಸೇವ್ ಆಗಿದ್ದು ಡೌಟ್ ಇತ್ತಲ್ವ, ಈಗ ನೋಡಿ ಸೇವ್ ಆಗಿದೆ. ಇಲ್ಲಿ ಒಬ್ಬರು ಲರ್ನರು, ಒಬ್ಬರು ಈ ಫ್ಯಾಮಿಲಿ ಇರ್ತಕ್ಕಂಥವ್ರು, ಇವರು ಕೂಡ ಮುಖ್ಯಸ್ಥರು ಲರ್ನರ್ ಇದ್ದಾರೆ. ಆಮೇಲೆ 2 ಮೆಂಬರ್ ಹಾಕಿದ್ದೇವೆ, ಒಬ್ಬರು ಲರ್ನರು, ಒಬ್ಬರು ವಿ ಟಿ. ನೋಡಿರಿ, ಒಂದೇ ಫ್ಯಾಮಿಲಿಯಲ್ಲಿ ನಾವು 3 ರೀತಿಯ ಲರ್ನರ್ ವಿ ಟಿ 3 ರೀತಿಯ ಸದಸ್ಯರ ಮಾಹಿತಿಯನ್ನು ಕೂಡ ಹಾಕಿದ್ದೇವೆ. ಈಗ ಉದಾಹರಣೆಗೆ ಇಲ್ಲಿ 2 ಆಪ್ಷನ್ಸ್ ಇದಾವೆ. ಏನಾದರೂ ಬದಲಾವಣೆಯನ್ನು ಇವರು ಫ್ಯಾಮಿಲಿ ಮೆಂಬರ್ ಬಗ್ಗೆ ಮಾಡೋದಿತ್ತಂದರೆ ಎಡಿಟ್ ಆಪ್ಷನ್ ಇದೆ. ಅದರ ಬದಲಾಗಿ ಇಲ್ಲಿ ಪಕ್ಕದಲ್ಲಿ ಡಸ್ಟ್ಬಿನ್ ಬಟನ್ ಇದೆ ಅಲ್ವಾ, ಅದು ಡಿಲೀಟ್ ಆಪ್ಷನ್. ನೀವು ಅದನ್ನು ಡಿಲೀಟ್ ಮಾಡೋದಿತ್ತಂದರೆ ಅದನ್ನು ಡಿಲೀಟು ಕೂಡ ಮಾಡಬಹುದು. ಹೀಗೆ ನಾವು ಮ್ಯಾನೇಜ್ ರೆಕಾರ್ಡ್ಸನ್ನು ಮಾಡಬೇಕಾಗ್ತದೆ. ಇಷ್ಟು ಈ ಒಂದು ಆ್ಯಪ್ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ತಾ, ಇಲ್ಲಿ 3 ಲೈನ್ಸ್ ಇರ್ತಕ್ಕಂಥದ್ರಲ್ಲಿ ನಾವು ನೋಡಿದಾಗ ಇದು ಏನಪ್ಪ ಅಂತಂತಂದರೆ, ಇಲ್ಲಿ ಕ್ಲಿಕ್ ಮಾಡಿದಾಗ ನಮ್ಮ ಹೆಸರು ಇಲ್ಲಿ ತೋರಿಸ್ತದೆ. ಉದಾಹರಣೆಗೆ ನಾನು ಬಸವರಾಜ್ ದೇಸೂರ್, ನನಗೆ ಯಾವ ರೋಲನ್ನು ಇದು ಮಾಡಿದ್ದಾರೆ ಅಂದರೆ ಸರ್ವೇಯರ್. ಓನ್ಲಿ ಸರ್ವೇಯರ್ ಅಷ್ಟೇ ಈ ಆ್ಯಪನ್ನು ಯೂಸ್ ಮಾಡಬೇಕಾಗ್ತದೆ. ಉಳಿದಂತಹ ಕ್ಲಸ್ಟರ್ ಯೂಸರ್ ಆಗಿರ್ಬೋದು, ಬ್ಲಾಕ್ ಯೂಸರ್ ಆಗಿರ್ಬೋದು, ಇದರಲ್ಲಿ ಲಾಗಿನ್ ಆಗಲಿಕ್ಕೆ ಆಸ್ಪದ ಇರೋದಿಲ್ಲ. ಈಗ ಉದಾಹರಣೆಗೆ ನನಗೆ ಇಂಗ್ಲೀಷ್ ಕಂಫರ್ಟ್ ಇಲ್ಲ, ಅದು ಆ್ಯಪ್ನಲ್ಲಿ ಇಂಗ್ಲೀಷ್ ಭಾಷೆ ತೋರಿಸ್ತಾ ಇದೆ, ನಾನು ಹಿಂದಿ ಕನ್ವರ್ಟ್ ಮಾಡ್ಕೋಬೇಕು ಅಂತಂದರೆ ನಾನು ಇದರ ಮೇಲೆ ಕ್ಲಿಕ್ ಮಾಡಬೇಕು. ಆವಾಗ ಇಲ್ಲಿ 2 ಆಪ್ಷನ್ ತೋರಿಸುತ್ತೆ. ಒಂದು ಅಂಗ್ರೇಜಿ ಇಂಗ್ಲೀಷ್, ಹಿಂದಿ ಅಂತ ತೋರಿಸುತ್ತೆ. ನಾನೀಗ ಹಿಂದಿ ಮೇಲೆ ಕ್ಲಿಕ್ ಮಾಡಿದರೆ ಆವಾಗ ವುಡ್ ಯು ಲೈಕ್ ಟು ಸೆಲೆಕ್ಟ್ ಹಿಂದಿ ಲ್ಯಾಂಗ್ವೇಜ್ ಅಂತ ಕೇಳ್ತದೆ. ನಾವು ಆವಾಗ ಅದನ್ನು ಹಿಂದಿ ಸೆಲೆಕ್ಟ್ ಮಾಡಿಕೊಂಡ್ರೆ ಇಡೀ ಅಪ್ಲಿಕೇಶನ್ ಹಿಂದಿಯ ಭಾಷೆಗೆ ಕನ್ವರ್ಟ್ ಆಗುತ್ತೆ. ಎಲ್ಲ ಆಯ್ಕೆಗಳು ಕೂಡ ಹಿಂದಿಯೊಳಗೇ ಕೇಳಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ತೋರಿಸ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಇಷ್ಟು ಮಾಹಿತಿಯನ್ನು ನಾವು ನೋಡ್ಕೋಬೇಕಾಗ್ತದೆ. ಇದರ ಜೊತೆಗೆ ಏನಾದರೂ ಗೊಂದಲಗಳಿದ್ದರೆ ಹೆಲ್ಪಲ್ಲಿ ಲಾಗೌಟ್ ಏನೂ ಅವಶ್ಯಕತೆ ಇಲ್ಲ, ಸದ್ಯದ ಮಟ್ಟಿಗೆ ನೀವು ಓಪನ್ ಇಟ್ಕೊಳ್ರಿ. ಇಷ್ಟನ್ನು ಮಾಡಿದ ಮೇಲೆ ನಿಮ್ಮ ಆ್ಯಪ್ ಸಹಜವಾಗಿ ಕೆಲಸ ಮಾಡ್ತದೆ. ಪ್ರತಿದಿನ ಆಗಿರ್ತಕ್ಕಂಥದ್ದು ನೀವು ಎಷ್ಟು ಜನ ನಾನ್ ಲಿಟ್ರೇಟನ್ನು ಐಡೆಂಟಿಫೈ ಮಾಡ್ತೀರಿ, ಅವರು ಇಲ್ಲಿ ಅನ್ಟ್ಯಾಗ್ಡ್ದಲ್ಲಿ ಬರ್ತಾರೆ. ಎಷ್ಟು ಜನ ವಿ ಟಿಯನ್ನು ಸೆಲೆಕ್ಟ್ ಮಾಡ್ತೀರಿ, ರಿಪೋರ್ಟ್ ಕೇಳಿದ ತಕ್ಷಣ ನೀವು ಕೊಡ್ಬೋದು. ಇದು ಇಲ್ಲಿಟ್ರೇಟು, ಇದು ವಿ ಟಿ. ತಕ್ಷಣವೇ ನಿಮ್ಮ ಯಾರಾದರೂ ರಿಪೋರ್ಟ್ ಕೇಳಿದರೆ ಈ ಮಾಹಿತಿಯನ್ನು ನೀವು ಕೊಡಲಿಕ್ಕೆ ಬಹಳ ಈಸಿ ಆಗಿರ್ತಕ್ಕಂಥದ್ದು. ಇನ್ನು ನಿಮ್ಮ ಪ್ರೊಫೈಲ್ ಬಗ್ಗೆ ಏನಾದರೂ ಅಪ್ಡೇಟ್ ಮಾಡೋದಿತ್ತಂದರೆ ಈ ಒಂದು ಭಾಗದೊಳಗೆ ಮ್ಯಾನೇಜ್ ಪ್ರೊಫೈಲ್ ಅಂತ ಆಪ್ಷನ್ ಇದೆ, ಅಲ್ಲಿ ಕ್ಲಿಕ್ ಮಾಡಿ ನಿಮಗಿರ್ತಕ್ಕಂಥ ಯುಡೈಸ್ ಕೋಡು, ಆಮೇಲೆ ಸ್ಟೇಟು, ಡಿಸ್ಟ್ರಿಕ್ಟು, ಬ್ಲಾಕು, ಕ್ಲಸ್ಟರು, GP ಅಥವಾ ವಾರ್ಡ್, ಪಿನ್ ಕೋಡ್ ಏನಾದರೂ ಬದಲಾವಣೆಗಳಿದ್ದರೆ, ಆಮೇಲೆ ಫೋನ್ ನಂಬರ್ ಬದಲಾವಣೆಗಳಿದ್ದರೆ, ಆಮೇಲೆ ಮೇಲ್ ID ಬದಲಾವಣೆಗಳಿದ್ದರೆ, ಅಥವಾ ಡಿಸಿಗ್ನೇಷನ್ ಟೈಪನ್ನು ಬದಲಾವಣೆ ಮಾಡೋದಿತ್ತಂದರೆ ಇಲ್ಲಿ ಈ ಒಂದು ಆಪ್ಷನನ್ನು ಯೂಸ್ ಮಾಡ್ಕೋಬೇಕಾಗ್ತದೆ. ಓನ್ಲಿ ನಮಗೆ ಕಾಣ್ತಾ ಇರೋದು ಏನಂತಂತಂದರೆ ಫೋನ್ ನಂಬರ್ ಮತ್ತು ಮೇಲ್ IDಗಷ್ಟೇ ಈ ಆಪ್ಷನ್ ಇರೋದ್ರಿಂದ ನಾವು ಇದನ್ನಷ್ಟೇ ಬದಲಾವಣೆ ಮಾಡ್ಕೋಬೇಕು. ಬೇರೆ ಏನಾದರೂ ಬದಲಾವಣೆಗಳಿದ್ದರೆ ನಾವೇನು ಮಾಡಬೇಕಪ್ಪ ಅಂತಂತಂದರೆ ನಮ್ಮ ಬ್ಲಾಕಿಗೆ ಈ ಮಾಹಿತಿಯನ್ನು ಕೊಟ್ಟು ಅಪ್ಡೇಟ್ ಮಾಡಿಸ್ಕೋಬೇಕಾಗ್ತದೆ. ಇದಾದ ಮೇಲೆ ನೀವು ಸರ್ವೆಯನ್ನು ಮಾಡಿ ಮುಗಿಸಿದ ಮೇಲೆ ಮುಂದಿನ ಕೆಲಸ ಏನಪ್ಪ ಅಂತಂತಂದರೆ
ನಮಗೆ ಮುಖ್ಯವಾಗಿರ್ತಕ್ಕಂಥ ಕೆಲಸ ಯಾವ ಅನಕ್ಷರಸ್ಥರಿಗೆ, ಯಾವ ಬೋಧಕರು, ಯಾವ ಇಲ್ಲಿಟ್ರೇಟ್ ಪರ್ಸನ್ಸ್ಗೆ ಯಾರು ವಿ ಟಿ ಅನ್ನುವಂಥದ್ದನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗ್ತದೆ. ಇಲ್ಲಿ 7 ಜನ ಅನ್ಟ್ಯಾಗ್ಡ್ ಇದ್ದಾರೆ, ಅನ್ಟ್ಯಾಗ್ಡ್ ನಾನ್ ಲಿಟ್ರೇಟ್ ಇದ್ದಾರೆ, 2 ಜನ ವಾಲಂಟಿಯರ್ ಇದ್ದಾರೆ. ಈ 7 ಜನರನ್ನು ಈ ಇಬ್ಬರಿಗೆ ನಾವೀಗ ಹಂಚಿಕೊಡ್ಬೇಕಾಗ್ತದೆ. ಯಾಕಂದರೆ ಕಡ್ಡಾಯವಾಗಿ ಸರ್ವೆ ಮಾಡಿರ್ತಕ್ಕಂಥ ಏರಿಯಾದೊಳಗೇ ನಾವೇನು ಮಾಡಬೇಕಾಗ್ತದೆ, ಇಲ್ಲಿಟ್ರೇಟ್ ಮತ್ತು ವಾಲಂಟಿಯರ್ ಟ್ರೈನರನ್ನ ಹಂಚಿಕೆ ಮಾಡ್ಕೋಬೇಕಾಗ್ತದೆ. ಇದನ್ನು ಮಾಡಲಿಕ್ಕೆ ಟ್ಯಾಗ್ ಅನ್ನುವಂಥ ಒಂದು ಆಪ್ಷನನ್ನು ನಾವು ಬಳಸಬೇಕು. ಈಗ ನಿಮ್ಮ ಸರ್ವೆ ಮುಗಿದ ನಂತರದ ಪ್ರೊಸೀಜರ್ ಏನಪ್ಪ ಅಂತಂದರೆ ಟ್ಯಾಗ್ ಮಾಡುವಂಥದ್ದು. ಈಗ ಇದರ ಬಗ್ಗೆ ತಿಳ್ಕೊಳ್ಳೋಣ ಮಾಹಿತಿಯನ್ನು. ಈಗ ನಾನು ಈ ಟ್ಯಾಗ್ ಆಪ್ಷನ್ಗೆ ಹೋಗ್ತೇನೆ. ಟ್ಯಾಗ್ ಆಪ್ಷನ್ನಲ್ಲಿ 2 ರೀತಿಯ ಒಂದು ಮೆನ್ಯೂಗಳು ಕಾಣ್ತಾ ಇದ್ದಾವೆ. ಒಂದು ಟ್ಯಾಗ್, ಇನ್ನೊಂದು ಎಡಿಟ್ ಟ್ಯಾಗ್. ಏನಿದೆ ಟ್ಯಾಗ್ನಲ್ಲಿ? ಟ್ಯಾಗ್ನಲ್ಲಿ ನಮಗೆ ಎಷ್ಟು ಜನ ಅಂತಿದ್ದೇವೆ? 1 2 3 4 5 6. 6ರಲ್ಲಿ 1ರಲ್ಲಿ ಇಬ್ಬರಿದ್ದಾರೆ. ಹಾಗಾಗಿ ಇಬ್ಬರು ಏನು ಇಲ್ಲಿ ನೋಡಿ 2 ಮೆಂಬರ್ಸ್ ಇದ್ದಾರೆ ಅಂತ ತೋರಿಸ್ತಾ ಇದೆ. ಇಲ್ಲಿ ಒಬ್ಬರಿದ್ದಾರೆ, ಇಲ್ಲಿ ಒಬ್ಬರಿದ್ದಾರೆ, ಇಲ್ಲಿ ಒಬ್ಬರಿದ್ದಾರೆ, ಇಲ್ಲಿ ಒಬ್ಬರಿದ್ದಾರೆ, ಇಲ್ಲಿಯೂ ಕೂಡ ಒಬ್ಬರಿದ್ದಾರೆ ಅನ್ನುವಂಥದ್ದು. ಇಲ್ಲಿ ಹೆಸರು, ಅವರ ಒಂದು ಡೀಟೇಲ್ಸ್ ಬರ್ತದೆ. ಈಗ ಸ್ಟಾರ್ಟ್ ಟ್ಯಾಗಿಂಗ್ ಅಂತ ನಾವು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಯಾವ ರೀತಿ ಟ್ಯಾಗ್ ಮಾಡಬೇಕು ಅನ್ನುವಂಥದ್ದನ್ನು ಇಲ್ಲಿ ನೋಡೋಣ ನಾವೀಗ. ಸ್ಟಾರ್ಟ್ ಟ್ಯಾಗಿಂಗ್ ಅಂತ ಕ್ಲಿಕ್ ಮಾಡ್ತೀನಿ. ಸ್ಟಾರ್ಟ್ ಟ್ಯಾಗಿಂಗ್ ಅಂತ ತಕ್ಷಣ ನಮಗೆ ಒಂದು ಕಾಲಮ್ನಲ್ಲಿ ಲರ್ನರ್ಸು, ಇನ್ನೊಂದು ಕಾಲಮ್ಸ್ನಲ್ಲಿ ವಾಲಂಟಿಯರನ್ನು ತೋರಿಸ್ತದೆ. ಇಲ್ಲಿ ಈ ಲರ್ನರ್ಗೆ ಇಬ್ಬರೊಳಗೆ ನೀವು ಯಾರಿಗೆ ಅವರನ್ನು ಟ್ಯಾಗ್ ಮಾಡಲಿಕ್ಕೆ ಇಷ್ಟಪಡ್ತೀರಿ. ಇದ್ರ ಬಗ್ಗೆ ಇನ್ನೊಂದು ಮಾಹಿತಿಯನ್ನು ನಿಮಗೆ ಹೇಳಬೇಕಪ್ಪ ಅಂತಂದರೆ, ನೀವು ಸರ್ವೆಗೆ ಹೋದಾಗೇ ನೀವು ಅವರು ಯಾವ ಏರಿಯಾದಲ್ಲಿ ಲರ್ನರ್ ಇದ್ದಾರೆ, ಬೋಧಕರಿದ್ದಾರೆ ಅನ್ನುವಂಥದ್ದನ್ನು ಬರ್ಕೋಬೇಕು. ಅದರ ಜೊತೆಗೆ ಸಾಧ್ಯ ಇದ್ದರೆ ಆ ಲರ್ನರ್ಗೆ, ಈ ಬೋಧಕರನಿಗೆ ಯಾವ ಏರಿಯಾದೊಳಗೆ ನಿಮಗೆ ಬೋಧಕರನ್ನು ಕೊಟ್ಟರೆ ಅನುಕೂಲ ಆಗ್ತದೆ ಅನ್ನುವಂಥದ್ರ ಬಗ್ಗೆಯೂ ಕೂಡ ನೀವು ಮಾಹಿತಿಯನ್ನು ಬರ್ಕೊಂಬರ್ಬೇಕು. ಈಗ ಉದಾಹರಣೆಗೆ ಶಿವರಾಜ್ ಹೂಗಾರ್ ಅನ್ನುವಂಥವ್ರಿಗೆ ನಾವೇನು ಮಾಡಬೇಕಪ್ಪ ಅಂತಂತಂದರೆ, ಇಲ್ಲಿ ಟ್ಯಾಗ್ ಮಾಡ್ತೀವಿ. ಇಬ್ಬರಿಗೂ ಟ್ಯಾಗ್ ಮಾಡೋಕ್ಕೆ ಒಂದೇ ಸಾರಿಗೆ ಇಬ್ಬರಿಗೂ ಟ್ಯಾಗ್ ಮಾಡಲಿಕ್ಕೆ ಅವಕಾಶ ಇಲ್ಲ. ಒಂದು ಇಲ್ಲಿ ಕ್ಲಿಕ್ ಮಾಡಬೇಕು, ಇಲ್ಲಿ ಕ್ಲಿಕ್ ಮಾಡಿದರೆ ಇದು ಓಪನ್ ಆಗುತ್ತೆ. ಹಾಗಾಗಿ ನಾನು ಆರ್ಯ ಅನ್ನೋರಿಗೆ ನಾನು ಟ್ಯಾಗ್ ಮಾಡ್ತಾ ಇದ್ದೀನಿ. ಟ್ಯಾಗ್ ಅಂಥೇಳಿ ನೀವೇನು ಮಾಡಬೇಕು, ಕ್ಲಿಕ್ ಮಾಡಿದರೆ ಈ ಶಿವರಾಜ್ ಹೂಗಾರ್ ಅವರು ಇವರಿಗೆ ಟ್ಯಾಗ್ ಆದರು. ಬೇಡಪ್ಪ ಅಂತಂತಂದರೆ ನಾವೇನು ಮಾಡಬೇಕು, ಇದನ್ನು ಕ್ಲಿಕ್ ಮಾಡಿದರೆ ಇಲ್ಲಿ ನೋಡಿ ಇದು ಬ್ಲ್ಯಾಂಕ್ ಆಯಿತು. ಈಗ ಇವರಿಗೆ ಟ್ಯಾಗ್ ಆದರು, ಬಿ ಎ ಅನ್ನೋರಿಗೆ ಟ್ಯಾಗ್ ಆದರು. ಹೀಗೆ ಮಾಡಿದ ತಕ್ಷಣ ನಾವೇನು ಮಾಡಬೇಕು, ಟ್ಯಾಗ್ ಅನ್ನಬೇಕು. ಕಂಗ್ರ್ಯಾಚುಲೇಷನ್ಸ್, ಲರ್ನರ್ ಇಸ್ ಟ್ಯಾಗ್ಡ್ ಸಕ್ಸಸ್ಫುಲಿ ವಿತ್ ವ್ಯಾಲೆಂಟರಿ ಟೀಚರ್ ಅನ್ನುವಂಥದ್ದು ಬರ್ತದೆ. ಗೋ ಟು ಡ್ಯಾಶ್ ಬೋರ್ಡ್ ಅಂತ ಹೋಗ್ತದೆ. ನೀವು ಗೋ ಟು ಡ್ಯಾಶ್ ಬೋರ್ಡ್ ಹೋದರೆ ಇಲ್ಲಿ ನೋಡಿ ಸ್ವಲ್ಪ ಬದಲಾವಣೆ ಆಗಿದೆ. 7 ಇದ್ದಿದ್ದು 6 ಆಯಿತು, ಯಾಕಂದರೆ ಇಲ್ಲಿ 1 ಟ್ಯಾಗ್ ಆಯಿತು. ಆ ವಿ ಟಿ ಇದ್ದವರು ಒಬ್ಬರಿದ್ದರು, ಇಲ್ಲಿ ಬಂದರು. ಈಗ ಇದೇ ರೀತಿ ಇನ್ನೊಂದು ಆಪ್ಷನ್ಗೆ ಹೋಗೋಣ. ಎಡಿಟ್ ಟ್ಯಾಗ್ ಆಪ್ಷನ್ಗೆ ಹೋಗೋಣ. ಎಡಿಟ್ ಟ್ಯಾಗ್ನಲ್ಲಿ ಏನು ಆಪ್ಷನ್ ಬರ್ತದೆ ನೋಡೋಣ. ಯಾವುದೇ ರೀತಿ ಎಡಿಟ್ ಟ್ಯಾಗ್ ಆಪ್ಷನ್ ಬಂದಿಲ್ಲ. ಇಲ್ಲಿ ಈಗ ಮತ್ತೊಮ್ಮೆ ಟ್ಯಾಗ್ ಆಪ್ಷನ್ಗೆ ಹೋಗೋಣ. ಈಗ ಎರಡನೇದವರು ಸ್ಟಾರ್ಟ್ ಟ್ಯಾಗಿಂಗ್ ಬಿಟ್ಟು ಮಾಡ್ತೀನಿ. ಇವರನ್ನು ನಾವು ಇವರಿಗಾದರೂ ಅಥವಾ ಇವರಿಗಾದರೂ ಟ್ಯಾಗ್ ಮಾಡ್ಬೋದು. ಈಗ ಇವ್ರಿಗೆ ಮಾಡ್ತೀನಿ. ಓಕೆ, ಅದೇ ರೀತಿ ಡೈಲಾಗ್ ಬಂತು, ಕಂಗ್ರ್ಯಾಚುಲೇಷನ್ಸ್ ಅನ್ನುವಂಥದ್ದು. ಈಗ ಗೋ ಟು ಡ್ಯಾಶ್ ಬೋರ್ಡ್ ಮತ್ತು ಟ್ಯಾಗ್. ಇಲ್ಲಿ ನೋಡ್ರಿ, ಎಡಿಟ್ ಟ್ಯಾಗ್ನಲ್ಲಿ ಅವ್ರ ಹೆಸರನ್ನು ಹಾಕಿ, ನಾನು ಇನ್ನೊಮ್ಮೆ ತೋರಿಸ್ತೇನೆ ನಿಮಗೆ.
ಇಲ್ಲಿ ನೋಡ್ರಿ ಎಡಿಟ್ ಟ್ಯಾಗ್ ಕ್ಲಿಕ್ ಮಾಡಿದ ತಕ್ಷಣ ನಾನು ಏನು ಮಾಡಬೇಕು, ಇಲ್ಲಿ ಏನೂ ಬರೋದಿಲ್ಲ, ಖಾಲಿ ಇರ್ತದೆ, ಹೌದಾ? ಆವಾಗ ನಾವೇನು ಮಾಡಬೇಕು ಅಂತಂತಂದರೆ ಇಲ್ಲಿ ಈಗ ನನಗೆ ನೆನಪಿತ್ತು ಶಿವರಾಜ್ ಹೂಗಾರ್ ಅನ್ನೋರನ್ನ ನಾವು ಲರ್ನರ್ ಇದ್ದರು, ಅವರಿಗೆ ನಾವು ಸರ್ಚ್ ಅಂತ ಆಪ್ಷನ್ ಕೊಡಬೇಕು, ಹೆಸರು ಟೈಪ್ ಮಾಡಿ. ಈಗ ಇಲ್ಲಿ ಸರ್ಚ್ ಮಾಡಿದರೆ ನೋಡ್ರಿ ಈಗ ಇವ್ರ ಹೆಸರು ಬಂತು, ಇವರಿಗೆ ಇದ್ರ ಮೇಲೆ ಕ್ಲಿಕ್ ಮಾಡಿದರೆ ಎಡಿಟ್ ಟ್ಯಾಗಿಂಗ್ ಅಂತ ಆಪ್ಷನ್ ಬರ್ತದೆ. ಎಡಿಟ್ ಟ್ಯಾಗಿಂಗ್, ಈಗ ನಾವು ಎಡಿಟ್ ಟ್ಯಾಗಿಂಗ್ ಮಾಡೋಣ. ಈಗ ಅವರನ್ನು ನಾವು ಬದಲಾವಣೆ ಮಾಡ್ಬೋದು. ಇವರಿಗೆ ಆ್ಯಡ್ ಮಾಡಿದ್ವಿ, ಇವರಿಗೆ ಟ್ಯಾಗ್ ಮಾಡಿದ್ವಿ, ಅದನ್ನು ಬದಲು ಮಾಡಿ ನಾವೀಗ ಇವ್ರಿಗೆ ಮಾಡ್ಬೋದು. ನೋಡೋಣ, ಈಗ ಟ್ಯಾಗ್ ಅಂತಂತೀನಿ ನೋಡ್ರಿ, ಮತ್ತೆ ಅದೇ ರೀತಿಯಾಗಿರ್ತಕ್ಕಂಥ ಡೈಲಾಗ್ಸು, ಅದರ ಜೊತೆಗೆ ಡ್ಯಾಶ್ಬೋರ್ಡ್ಗೆ ನಾವು ಬಂದ್ವಿ. ಇಲ್ಲೇ 2 ಟ್ಯಾಗ್ಡು 5 ಅನ್ಟ್ಯಾಗ್ ಆಯಿತು. ಇದೇ ರೀತಿಯಾಗಿರ್ತಕ್ಕಂಥ ಬದಲಾವಣೆಯನ್ನು ನೀವು ಇಲ್ಲೆಲ್ಲರಿಗೂ ಕೂಡ ನಿಮ್ಮ ಒಂದು ಆ್ಯಪ್ನಲ್ಲಿ ಸೇವ್ ಆಗಿರ್ತಕ್ಕಂಥ ಎಲ್ಲ ಏನು ಲರ್ನರ್ಸ್ಗೂ ಕೂಡ ನೀವು ಆ ಸಂಬಂಧಪಟ್ಟಂಥ ಏರಿಯಾದ ಬೋಧಕರನ್ನು ನೀವು ಟ್ಯಾಗ್ ಮಾಡಬೇಕಾಗ್ತದೆ. ಈ ರೀತಿ ಟ್ಯಾಗ್ ಮಾಡಿದ ಮೇಲೆ ಈ ಒಂದು ಡ್ಯಾಶ್ಬೋರ್ಡು ಬದಲಾಗ್ತಾ ಹೋಗ್ತದೆ. ಇಷ್ಟು ಈ ಆ್ಯಪ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಇದ್ದೇನೆ. ತಮ್ಮ ಸರ್ವೆ ಕಾರ್ಯ ಯಶಸ್ವಿಯಾಗಲಿ, ಚೆನ್ನಾಗಿರ್ತಕ್ಕಂಥ ಒಂದು ಸರ್ವೆ, ಅದರ ಜೊತೆಗೆ ಒಂದು ಡಾಟಾ ತಮ್ಮಿಂದ ಹೊರಹೊಮ್ಮಲಿ. ಈ ಒಂದು ಕಾರ್ಯದಲ್ಲಿ ಸಹಕರಿಸಿದ್ದಕ್ಕೆ ತಮಗೆಲ್ಲ ತುಂಬ ಹೃದಯದ ಧನ್ಯವಾದಗಳು.